ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೀನು ಸಾರು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು 1.5 kg ಅಷ್ಟು ಮೀನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತೊಳೆದು ಚೆನ್ನಾಗಿ ಮಡಿಕೊಂಡಿದ್ದೀನಿ. ನೋಡಿ, ಸಣ್ಣಗೆ ಈ ಥರ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದೇ ಹುಣಸೆಹಣ್ಣು. ನೋಡಿ, ನಾನು ಹುಣಸೆಹಣ್ಣನ್ನ ಈ ಥರ ತೊಗೊಂಡಿದ್ದೀನಿ. ಬನ್ನಿ ಇದು ಇಷ್ಟನ್ನ ನೆನಕೋಣ. ನೋಡಿ, ನೆನಕಿದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಹುಳಿನ. ಹುಣಸೆಹಣ್ಣು ಹುಳಿ ಇದ್ರೇ ಚೆಂದ. ಮೀನು ಹುಳಿ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತುರಿ, 1 ಸ್ಪೂನಷ್ಟು ಕಡಲೆ, 2 ಲವಂಗ, 1 ಚಕ್ಕೆ, ಶುಂಠಿ, 1 ಟೊಮೊಟೊ. ನೋಡಿ, 3 ಸ್ಪೂನಷ್ಟು ಧನಿಯಾ ಪೌಡ್ರು, 2 ಸ್ಪೂನಷ್ಟು ಖಾರದ ಪುಡಿ. ನೋಡಿ, 1 ಲೋಟದಷ್ಟು ನೀರು. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಕೊತ್ತಂಬರಿ ಸೊಪ್ಪು. ನೋಡಿ, ಇಷ್ಟು ನುಣ್ಣಗಿರಬೇಕು ಮೀನು ಹುಳಿಗೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ದೊಡ್ಡದೊಂದು ಬಾಣಲಿ ತೊಗೊಂಡಿನಿ. 2 ಸ್ಪೂನ್ ಎಣ್ಣೆ. ನೋಡಿ, ಒಗ್ಗರಣೆಗೆ 1 ಈರುಳ್ಳಿ. ಅದು ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳೋಣ. ಹಗ್ಲಕ್ಕೆ ಇರಬೇಕು ಪಾತ್ರೆ. ಮೀನು 1 ಕುದಿ ಬಂದರೆ ಸಾಕು, ತುಂಬಾ ಬೇಗ ಬೆಂದೋಗುತ್ತೆ. ನೋಡಿ, ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಸಿ ವಾಸನೆ ಹೋಗೋ ತನಕ ಮಸಾಲೆಯಲ್ಲಿ. ನೋಡಿ, ಈಗ ಮಿಕ್ಸಿ ತೊಳೆದಿದ್ದು ನೀರು ಬಿಡ್ತಾ ಇದ್ದೀನಿ. ಜಾಸ್ತಿ ನೀರಂಗೂ ಇರಬಾರ್ದು ಮೀನು ಸಾರು. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಕುದಿ ಬರ್ತಿದೆ ಈಗ. ನೋಡಿ, ಈಗ ಹುಣಸೆಹಣ್ಣು ಹುಳಿ ಬಿಡ್ತಾ ಇದ್ದೀನಿ. ನೋಡಿ, ಕುದಿ ಬಂದಮೇಲೆ ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದೀನಿ ನಾನೀಗ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ. ನೀವು ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಒಂದು ಕುದಿ ಬಂದಮೇಲೆ ಮೀನು ಹಾಕ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ನಾನು ಹಾಕ್ತಾ ಇದ್ದೀನಿ ಈಗ. ನೋಡಿ, ದೂರ ದೂರ ಹಾಕ್ಕೋಬೇಕು. ಸಾಕು, ಒಂದೇ ಕುದಿಗೆ 2 ಕುದಿಗೆ ಬೆಂದೋಯ್ತದೆ. ನೋಡ್ಕೊಂಡು ಬೇಗ ಬಸ್ಕೋಬೇಕು. ನೋಡಿ, ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮುಚ್ಚೋಣ. 1 ಕುದಿ ಇಲ್ಲ 2 ಕುದಿಗೆ ಎತ್ತೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ. ನೋಡಿ, ಆಗಿದೆ ಈಗ ಮೀನು ಸಾರು. ನೋಡಿ, ನೀವೇ ನೋಡ್ತಾ ಇರ್ಬೋದು. ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಬೆಂದರೆ ಸಾಕು.
ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.